ಈಗ ಹೇಳ್ದೆ ನಾವು ಕಟ್ಟೋ ವಾಚಿಂದ ಕೂಡ ನಮಗೆ ಲಕ್ ಬರುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ನಾರ್ಮಲ್ ಆಗೆಲ್ಲ ಶಾಪಿಗೆ ಹೋಗ್ತೀವಿ, ಯಾವ ವಾಚ್ ನಮಗೆ ಇಷ್ಟ ಆಗುತ್ತೆ ಅದನ್ನ ಕೈ ಕಟ್ಕೋತೀವಿ, ತಗೊಳ್ತೀವಿ, ಹಾಕೊಳ್ತೀವಿ. ಬಟ್ ಅದರಿಂದ ಕೂಡ ಯಾವ ರೀತಿ ಒಳ್ಳೇದಾಗುತ್ತೆ? ಯಾವ ರಾಶಿಯವರು ಯಾವ ಬಣ್ಣದ ವಾಚ್ ಹಾಕಬೇಕು? ನೋಡಿ, ನಿಮ್ಮ ಟೈಮ್ ಚೇಂಜ್ ಆಗಬೇಕು ಅಂತಂದರೆ, ಇವಾಗ ಕೆಲವ್ರಿಗೆಲ್ಲ ತುಂಬ ಏನೇ ಮಾಡಿದ್ರು ಒಂದು ಟೈಮ್ ಬರಬೇಕು ಅಂತ ಹೇಳ್ತೀವಿ. ಟೈಮ್ ಅಂತ ಅಂದ್ರೇ ನಮ್ಮ ಒಂದು ಟೈಮು. ನಾವು ಯಾಕಂದರೆ ಒಂದು ಸೆಕೆಂಡ್ ಕೂಡ ನಮಗೆ ಮುಖ್ಯ ಆಗಿರುತ್ತೆ, ಒಂದು ನಿಮಿಷ ಕೂಡ ಮುಖ್ಯ ಆಗಿರುತ್ತೆ. ನಮಗೇನಾದರೂ ಒಂದು ಒಳ್ಳೇದು ನಡಿಬೇಕಂದ್ರೆ ಆ ಒಂದು ಟೈಮ್ ಇರುತ್ತಲ್ಲ, ಆ ಪೀರಿಯಡು ಗೊತ್ತಿಲ್ಲ ನಮಗೆ. ಆ ಟೈಮಲ್ಲಿ ಏನೋ ಒಂದು ಪಾಸಿಟಿವ್ ಆಗ್ಬೋದು. ಅದೇ ರೀತಿ ನಮ್ಮ ಕೆಟ್ಟದ್ದು ನಡಿಬೇಕಾದ್ರೂ ಆ ಒಂದು ಟೈಮ್ ಮುಖ್ಯ ಆಗಿರುತ್ತೆ. ನೋಡಿ, ಪ್ರತಿಯೊಬ್ಬರು ವಾಚ್ ಕಟ್ತಾರೆ. ಯಾಕಂದರೆ ಈ ವಾಚ್ ಅನ್ನೋದು ಅದು ನಮ್ಮ ಒಂದು ಟೈಮ್ನ ತೋರಿಸುತ್ತೆ. ಅಂದರೆ ಕರೆಕ್ಟಾಗಿ ನಾವು ಏನೇ ಮಾಡಲಿ, ಇವಾಗ ಒಂದು ಆಫೀಸ್ಗೆ ಹೋಗಲಿ, ಆ ಟೈಮ್ ನಮಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಈ ಟೈಮು ಒಂದು ಮೆಡಿಸನ್ ತಗೊಳ್ಳಿ, ಒಂದು ನೀರು ಕುಡಿಲಿ, ಕೆಲವರೆಲ್ಲ ಟೈಮ್ ನೋಡ್ತಾರೆ. ಸೊ ಏನಕ್ಕೆ ಅಂದರೆ ಆ ಒಂದು ಟೈಮ್ಗೆ ಪರ್ಟಿಕ್ಯುಲರಾಗಿ ತಗೊಳ್ಬೇಕು ಅಂತ. ಅದೇ ರೀತಿ ನೋಡಿ, ನಿಮ್ಮ ಟೈಮು ಚೇಂಜ್ ಆಗಬೇಕು. ಹಾಗಾದರೆ ಏನಪ್ಪ ಅಂತಂದರೆ, ನೀವು ಡೈಲಿ ನೀವು ಉಪಯೋಗಿಸೋಂಥ ವಾಚ್ ಏನಿದೆ, ಆ ವಾಚಿಂದ ನಿಮ್ಮ ಒಂದು ವಾಚ್ ಬಣ್ಣ ಆಗಿರ್ಬೋದು, ಆ ಒಂದು ಡಯಲ್ ಏನು ಬರುತ್ತೆ ಅದರಿಂದ ಆಗಿರ್ಬೋದು, ಇದರಿಂದ ಕೂಡ ನಿಮ್ಮ ಟೈಮು ಚೇಂಜ್ ಆಗುತ್ತೆ. ಅದರಲ್ಲೂ ನಿಮಗೆ ಲಕ್ ಬರಬೇಕು ಅಂತ ಅಂದರೆ ನೀವು ಯಾವ ಒಂದು ಬಣ್ಣದ, ಯಾವ ರಾಶಿಯವರು ಯಾವ ಬಣ್ಣದ ವಾಚ್ ಯೂಸ್ ಮಾಡಬೇಕು, ಯಾವ ಬಣ್ಣದ ಡಯಲ್ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಒಂದು ಸತಿ ನಾನಿವತ್ತು ಹೇಳಿರ್ತೀನಿ, ಅದನ್ನು ನೀವು ಟ್ರೈ ಮಾಡಿ, ಖಂಡಿತ ನಿಮ್ಮ ಲಕ್ ಚೇಂಜ್ ಆಗುತ್ತೆ. ಸಣ್ಣ ಒಂದು ಇನ್ಸಿಡೆಂಟಲ್ಲಿ ಕೂಡ ನಾವು ನಮ್ಮ ಲಕ್ಕನ್ನು ಬದಲಾವಣೆ ಮಾಡ್ಕೊಳ್ಬೋದು, ವಾಚಿಂದ ಇಡ್ಬೋದು. ಇವಾಗ ತುಂಬ ಜನನ ಸೆಲಿಬ್ರಿಟೀಸ್ನೇ ನಾವು ಜಾಸ್ತಿ ಟಿ ವಿಯಲ್ಲಿ ನೋಡಿರ್ತೀರ. ಕೆಲವರೆಲ್ಲ ಗೊತ್ತಾಗಲ್ಲ, ಅವರು ಅಯ್ಯೋ ಏನು ಈ ಕಲರ್ ವಾಚ್ ಕಟ್ಟಿದ್ದಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ವಾಚು, ಆ ಕಲರ್ ಅವ್ರಿಗೆ ಲಕ್ಕನ್ನು ತಂದು ಕೊಟ್ಟಿರುತ್ತೆ. ಹಾಗಾಗಿ ಅದನ್ನು ಕಟ್ಕೊಳ್ತಾರೆ. ವಾಚ್ ಇರ್ಬೋದು, ಶೂಸ್ ಆಗಿರ್ಬೋದು. ಕೆಲವರೆಲ್ಲ ಆರೆಂಜ್ ಕಲರ್ ಶೂಸ್ ಹಾಕ್ತಾರೆ. ಅದು ನೋಡಿದಾಗ ನಾವು ಯಾಕೆ ಈ ಕಲರ್ ಹಾಕಿದ್ದಾರೆ ಅಂತ. ಅದೇ ರೀತಿ ವಾಚ್ ಕೂಡ ಅದೇ ರೀತಿ ನೋಡಿ. ಮೊದಲಿಗೆ ಯಾವ ರಾಶಿಯವರು ಯಾವ ಒಂದು ಗಡಿಯಾರ ಅಂತ ಅಂದ್ರೆ ಟೈಮ್ ಅಂತ ಹೇಳ್ತೀವಿ, ಯಾವ ಒಂದು ವಾಚನ್ನು ಕಟ್ಟಬೇಕು, ಅದೇ ರೀತಿ ಅದು ಹೇಗೆ ಅವ್ರಿಗೆ ಪಾಸಿಟಿವ್ ಕೊಡುತ್ತೆ ಅಂತ. ಮೊದಲಿಗೆ ಮೇಷರಾಶಿಗೆ ಹೋಗೋಣ. ಮೇಷರಾಶಿಯವರು ಇದನ್ನು ನೀವು ಪ್ರತಿಯೊಬ್ಬರು ಇದನ್ನು ನೀವು ಚೇಂಜ್ ಮಾಡಿ ನೋಡಿ. ಸಣ್ಣ ಬದಲಾವಣೆ ಆಗುತ್ತೆ ನಿಮ್ಮ ಲೈಫಲ್ಲಿ, ನಿಮ್ಮ ಲಕ್ಕು ಚೇಂಜ್ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಲಕ್ ಬರುತ್ತೆ. ಅದೇ ರೀತಿ ನೋಡಿ, ಮೇಷರಾಶಿಯವರು ಅವರು ತುಂಬ ಕೆಂಪು ಬಣ್ಣದ ವಾಚನ್ನು ಕಟ್ಟಿದ್ರೆ ತುಂಬ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಕೆಂಪು ಬಣ್ಣದ ವಾಚು. ಅದರಲ್ಲೂ ಮೇಷರಾಶಿಯವರು ಏನಪ್ಪ ಅಂತಂದರೆ ಈ ಮೆಟಲ್ ವಾಚನ್ನ ಜಾಸ್ತಿ ಕಟ್ಟಬೇಕು. ಅವರು ಬೆಲ್ಟ್ ವಾಚನ್ನು ಧರಿಸ್ಬಾರ್ದು. ಬೆಲ್ಟ್ ವಾಚು, ಲೆದರ್ ವಾಚು ಏನಿರುತ್ತೆ ಅದನ್ನು ಅವರು ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ ಕೆಂಪು ಬಣ್ಣ ಅಂತಂದರೆ ಅವ್ರಿಗೆ ತುಂಬ ಪಾಸಿಟಿವ್ ಕೊಡೋ ಅಂಥದ್ದು ಕೆಂಪು ಬಣ್ಣ ಆಗಿರುತ್ತೆ. ನೋಡಿ, ಕೆಂಪು ಬಣ್ಣ ಜೊತೆಗೆ ಇಲ್ಲಿ ತೋರಿಸ್ತೀನಿ ನೋಡಿ, ವಾಚು ಈ ಕೆಂಪು ಬಣ್ಣ. ಇಲ್ಲಿ ಡಯಲ್ ಇರುತ್ತಲ್ಲ, ಈ ಡಯಲ್ ಕೂಡ ರೆಡ್ ಕಲರ್ ಇದ್ದರೆ, ಅಕಸ್ಮಾತ್ ಈ ವಾಚ್ ಬಂದು ಅವ್ರಿಗೆ ತುಂಬ ಪಾಸಿಟಿವ್ ತಂದುಕೊಡೋ ಅಂಥದ್ದು ರೆಡ್ ಕಲರು. ಅದೇ ರೀತಿ ಬ್ಲೂ ಕಲರು, ರೆಡ್ಡು ಮತ್ತು ಬ್ಲೂ ಕಲರು ವಾಚು ಅವ್ರಿಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಆ ರೆಡ್ಡು ಬ್ಲೂ ಕಲರು ನಿಮಗೆ ಕೆಲವೊಂದು ಮೆಟಲ್ ವಾಚ್ಗಳಲ್ಲಿ ಸಿಕ್ಕೋದಿಲ್ಲ. ಆದರೆ ಈ ಡಯಲ್ ಬರುತ್ತಲ್ಲ ಒಳಗಡೆ, ಅದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಅದರಲ್ಲಿ ನೀವು ಕಲರ್ನ ಚೂಸ್ ಮಾಡ್ಕೊಳ್ಬೋದು. ಅದು ಬ್ಲೂ ಕಲರ್ ಇದ್ದಷ್ಟು ನಿಮಗೆ ಲಕ್ ಜಾಸ್ತಿ, ಯಾರಿಗೆ? ಮೇಷರಾಶಿಯವರಿಗೆ. ಅದೇ ರೀತಿ ರೆಡ್ ಕಲರ್ ಇದ್ದಷ್ಟು ಅವ್ರಿಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಈ ಒಂದು ಕಲರಲ್ಲಿ ನೀವು ಟ್ಯೂನ್ ಮಾಡ್ಕೊಳ್ಳಿ. ಅದೇ ರೀತಿ ಆರೆಂಜ್ ಕಲರು ತುಂಬ ಹೆವಿ ಸಕ್ಸಸ್ ಕೊಡುತ್ತೆ. ಈ ಕಲರ್ಸ್ನ ನೀವು ಯಾವಾಗಾದರೂ ಯೂಸ್ ಮಾಡಿ, ಯಾವಾಗಾದರೂ ಅಲ್ಲ, ನೀವು ಇವತ್ತಿಂದನೇ ನೀವು ಇದನ್ನು ಟ್ರೈ ಮಾಡಿ. ಯಾಕಂದರೆ ವಾಚ್ ಕಲೆಕ್ಷನ್ಸು ತುಂಬ ಇಟ್ಟಿರ್ತೀರ, ಅಥವಾ ತಗೊಳ್ಳೋರು ಹೋಗಿ ತಗೊಳ್ತಾ ಇರ್ತೀರ. ಈ ರೀತಿ ಆದಾಗ ನಿಮ್ಮ ರಾಶಿಗೆ ತಕ್ಕಂಥ ಕಲರ್ ಯೂಸ್ ಮಾಡಿ. ಆವಾಗ ನೋಡಿ ನಿಮ್ಮ ಕೆಲಸ ಕಾರ್ಯ. ಅದನ್ನು ಹೇಳ್ತೀನಿ. ಮತ್ತು ನೀವು ಮೇಷರಾಶಿಯವರು ಹೆಚ್ಚಾಗಿ ನೋಡಿ, ಎಲ್ ಅನ್ನೋ ಅಕ್ಷರದಿಂದ ಸ್ಟಾರ್ಟ್ ಆಗೋ ಕಂಪ್ನಿ, ನೀವು ಯಾವುದಾದ್ರೂ ತೊಗೊಳ್ಳಿ ಕಂಪ್ನಿ, ಸ್ಟಾರ್ಟಿಂಗ್ ಎಲ್ಲಿರಬೇಕು, ಅಥವಾ ಎಲ್ ಕಂಪ್ನಿಯಿಂದ ಸ್ಟಾರ್ಟ್ ಆಗೋವಂಥ ವಾಚ್ ತೊಗೊಂಡ್ರೆ ತುಂಬ ಪಾಸಿಟಿವ್ ಇರುತ್ತೆ. ಯಾಕಂದರೆ ಆ ಅಕ್ಷರ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಅದೃಷ್ಟವನ್ನು ತಂದುಕೊಡುತ್ತೆ. ಅದೇ ರೀತಿ ಹೆಚ್ಚನ್ನೋ ಅಕ್ಷರದಲ್ಲಿ ಕಂಪ್ನಿ ನಿಮ್ಮ ಇಷ್ಟ, ನೀವು ಎಷ್ಟು ರೂಪಾಯಿದು ಎಷ್ಟು ದುಡ್ಡಿನ ತೊಗೊಳ್ತೀರೋ ಅದು ನಿಮಗೆ ಸೇರಿದ್ದು. ಅದೇ ರೀತಿ ಹೆಚ್ಚನ್ನೋ ಕಂಪ್ನಿಯಿಂದ ಸ್ಟಾರ್ಟ್ ಆಗುವಂಥ ವಾಚ್ ಹಾಕ್ಕೊಳ್ಳಿ. ಖಂಡಿತ ನಿಮಗೆ ಅದು ತುಂಬ ಪಾಸಿಟಿವ್ ಕೊಡುತ್ತೆ. ನೀವು ಅದನ್ನು ಹಾಕಿ ನೋಡಿ, ನಿಮ್ಮ ಟೈಮು, ನಿಮ್ಮ ಅದೃಷ್ಟ, ನಿಮ್ಮ ಲಕ್ಕು ಹೇಗೆ ಚೇಂಜ್ ಆಗುತ್ತೆ ನೋಡಿ. ಅದೇ ರೀತಿ ಮೆಟಲ್ ಅಂತ ಹೇಳಿದೆ, ಮೆಟಲ್ ವಾಚು ತುಂಬ ಒಳ್ಳೆಯದು. ಮೇಷರಾಶಿಯವರು
ಆದಷ್ಟು ಮೆಟಲ್ ವಾಚ್ ಕಟ್ಟಿ. ಮತ್ತು ಈ ಡಯಲ್ ಬಂದು ಮೇಷರಾಶಿಯವ್ರಿಗೆ ತುಂಬ ದೊಡ್ಡದಿರಬೇಕು. ದೊಡ್ಡದು ಅಂತಂದರೆ ಇದು ಏನಿದೆ ಈ ಡಯಲ್ ಇದೆಯಲ್ಲ, ಇದು ಸ್ವಲ್ಪ ದೊಡ್ಡದು ಹಾಕಿ. ಕೆಲವರೆಲ್ಲ ತುಂಬ ಸಣ್ಣದು, ತುಂಬ ಚಿಕ್ಕದು. ಆದರೆ ಮೇಷರಾಶಿಯವರು ನಾನು ಹೇಳಿರೋ ಕಲರ್ ವಾಚ್ ಹಾಕಿ, ಈ ಡಯಲ್ನ ಸ್ವಲ್ಪ ದೊಡ್ಡದು ಹಾಕಿ, ಹೆಂಗೆ ನಿಮ್ಮ ಹಾಕಿ ಒಂದು ವಾರ ನೋಡಿ. ಮತ್ತು ಮೇಯ್ನು ಯಾವ ಕೈಗೆ ಇಂಪಾರ್ಟೆಂಟು, ಯಾಕಂತಂದರೆ ನೋಡಿ, ಇವಾಗ ಕೈ ಯಾಕೆ ಹೇಳ್ತೀವಿ ಅಂತಂದರೆ, ಕೈಯಲ್ಲಿ ಬಂದು ಒಂದೊಂದು ಗ್ರಹಗಳು, ಇವಾಗ ಮೇಷರಾಶಿಗೆ ಕುಜ ಅಧಿಪತಿಯಾಗಿರ್ತಾನೆ. ಕೈ ಬಂದಾಗ ಒಂದು ಕೈ ಬಲಗೈ ಸ್ಟ್ರಾಂಗ್ ಇರುತ್ತೆ, ಎಡಗೈ ಸ್ವಲ್ಪ ವೀಕ್ ಇರುತ್ತೆ. ಯಾಕಂದರೆ ಬಲಗೈಲಿ ಕೆಲಸ ಮಾಡಿ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ.